ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ನಮ್ಮ ಬ್ಲಾಗಲ್ಲಿ ನನ್ನ ಊರಿನ ದೀಪಾವಳಿ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅಂತ ಒಂದು ಚಿಕ್ಕ ಬ್ಲಾಗ್ ಮುಖಾಂತರ ಹೇಳ್ತಾ ಇದ್ದೀನಿ, ಹಾಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಾವು ಹೂವನ್ನು ಕಟ್ಕೊತಾ ಇದ್ದೀವಿ, ಅಂದರೆ ಹಸುಗಳಿಗೆ ಹಾಕ್ತಾರಂತೆ, ಅದಕ್ಕೋಸ್ಕರ ಹೂವನ್ನು ಎಲ್ಲ ಕಟ್ಕೊಂಡು, ಯಾಕಂದರೆ ಹೂವು ಎಲ್ಲ ಕಟ್ಟಿ ಅಲ್ಲಿ ಇಡಬೇಕು. ಇದು ನಮ್ಮ ಮನೆಯ ರಂಗೋಲಿ. ಹಾಗೆ ಒಂದು ಮಡ್ಲಕ್ಕಿ ಕಟ್ತಾರಂತೆ, ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ನಮ್ಮೂರಲ್ಲಿ ಈ ಸೈಡು ಈ ಥರ ಮಾಡ್ತಾರೆ. ಹಾಗೆ ನಾವೆಲ್ಲ ರೆಡಿಯಾಗಿ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಇಲ್ಲಿ ಹಸುನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಆಲ್ರೆಡಿ. ನಾವು ಹೋಗೋದು ಲೇಟ್ ಆಯಿತು, ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ವಲ್ಪ ದೂರ ಅಲ್ಲಿ ದೇವಸ್ಥಾನ ಇದೆ, ಅಲ್ಲೋಗಿ ದರ್ಶನ ಮಾಡಿಕೊಂಡು, ಹಾಗೆ ಬೆಂಕಿ ಎಲ್ಲ ಹಾಕಿರ್ತಾರೆ. ನಾನು ಮುಂದೆ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಹೇಗಿರುತ್ತೆ ಅಂತ. ಇಲ್ಲೆಲ್ಲ ಸುಮಾರು ಜನ ಹೋಗ್ತಾರೆ. ನೋಡಿ ನೋಡಿ ಇಲ್ಲಿ ಪುಟ್ಟ ಲಕ್ಷ್ಮಿಯವರು ಹೇಗೆ ಹೋಗ್ತಾ ಇದ್ದಾರೆ. ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ರೆಡಿ ಆಗ್ತಾರಪ್ಪ. ಹೀಗೆ ಚೆನ್ನಾಗಿ ರೆಡಿ ಆಗ್ತಾರೆ. ಇವರು ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ಅಮ್ಮ ಹೋಗ್ತಾ ಇದ್ದಾರೆ ನೋಡಿ. ಇವರೇ ಬೇಗ ಬೇಗ ಹೋಗ್ತಾ ಇದ್ದಾರೆ. ಅದು ಸ್ವಲ್ಪ ಕತ್ಲು ಟೈಮು, ಅದಕ್ಕೋಸ್ಕರ ಅದು ಜಾಸ್ತಿ ಬೆಳಕಿಲ್ಲ, ಅಂದರೆ ಸಂಜೆ ಟೈಮ್ ಇದು. ನೋಡಿ ರೋಡು ಜಾಸ್ತಿ ಲೆಂತ್ ಇದೆ. ಇಲ್ಲಿಂದನೇ ಈ ರೋಡಿಂದನೇ ನಾವು ದೇವ್ರಿಗೆ ಹೋಗೋದು. ಸುಮಾರು ಜನ ಹೋಗ್ತಾ ಇದ್ದಾರೆ. ಹಸುನೆಲ್ಲ ಆಲ್ರೆಡಿ ಕರ್ಕೊಂಡು ಹೋಗಿದ್ದಾರೆ. ಅದನ್ನು ವಿಡಿಯೋ ಮಾಡಲಿಕ್ಕಂತ ಆಗಲಿಲ್ಲ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇನ್ನೊಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ದೇವರು ಇದ್ದಾರೆ. ಹಾಗೆ ಅಲ್ಲಿ ಹಸುಗಳು ಎಲ್ಲ ಬೆಂಕಿಯೆಲ್ಲ ಹಾಕಿ ಸುತ್ತಲೂ ರೌಂಡ್ ಓಡಿಸ್ತಾರೆ. ಇನ್ನೊಂದು ಸ್ವಲ್ಪ ದೂರ ನೋಡಿ ನೋಡಿ ಜನರೇ, ನೋಡಿ ಹೇಗಿದೆ ಅಂತ. ಹಾಗೆ ಫುಲ್ಲು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಅದರಲ್ಲೂ ವಿಡಿಯೋ ಮಾಡಿಕೊಂಡೆ. ಇನ್ನೇನು ಸ್ವಲ್ಪ ದೂರ ಇದೆ, ಬನ್ನಿ ತೋರಿಸ್ತೀನಿ. ನಾವೆಲ್ಲ ಮಾತಾಡಿಕೊಂಡು ವಿಡಿಯೋ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ವಿ. ನಮ್ಮ ಅಪ್ಪಂದು ಇದೆ ಹಸುಗಳು. ಹಾಗೆ ಎಲ್ಲ ಅಲಂಕಾರ, ಅದಕ್ಕೆ ಹೂವಿನ ಅಲಂಕಾರ ಮಾಡಿಬಿಟ್ಟು ಹೋಗ್ತಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತದೆ ಈ ರೀತಿ. ಇಲ್ಲೆಲ್ಲ ಹಸುಗಳನ್ನ ಹಿಡ್ಕೊಂಡಿದ್ದಾರೆ ಆಲ್ರೆಡಿ. ಎಲ್ಲ ಪಟಾಕಿ ಎಲ್ಲ ಜೋರಾಗಿತ್ತು ನೋಡಿ. ನಮ್ಮಪ್ಪ ಅವಾಗೆ ಹೋಗಿ ಅಲ್ಲಿ ಬೆಂಕಿ ಹಾಕಿದ್ರಲ್ಲ, ಸುತ್ತಲೂ ರೌಂಡ್ ಓಡಿಸ್ತಾ ಇದ್ರು. ಎಲ್ಲರೂ ಕರ್ಕೊಂಬಂಡು ಫೋಟೋಸು ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ರು. ನಾವು ಹಾಗೆ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡ್ವಿ. ನೋಡಿ ಎಷ್ಟೊಂದು ಜನ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಎಲ್ಲ ಪಟಾಕಿ ಎಲ್ಲ ಇಡ್ತಾರೆ. ಆಮೇಲೆ ಬೆಂಕಿ ಹಾಕಿರೋದು ತೋರಿಸ್ತೀನಿ ಒಂದು ಸ್ವಲ್ಪ ಸಮಯದಲ್ಲಿ. ಸ್ವಲ್ಪ ಸಮಯದಲ್ಲಿ ನಿಮಗೆ ನಮ್ಮ ಊರಿನ ದೀಪಾವಳಿ ಹೇಗೆ ಆಚರಣೆ ಮಾಡುವುದಂತ ತೋರಿಸುತ್ತಿದ್ದೇನೆ ನೋಡಿ. ಈ ರೀತಿ ಎಲ್ಲ ಜನ ಬಂದು ಸಿಕ್ಕಾಪಟ್ಟೆ ಜನ 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 ಜನ. ಇಲ್ಲಿ ನೈಟ್ ಟೈಮು, ಅಂದರೆ ಸುತ್ತಲೂ ಬೆಂಕಿ ಹಾಕ್ಬಿಟ್ಟು ಹಸುಗಳನ್ನ ಹಿಡ್ಕೊಂಡು ಓಡಿಸ್ತಾರೆ, ಸುತ್ತಲೂ ರೌಂಡ್ ಓಡಿಸ್ತಾರೆ. ಅದನ್ನೇ ನಮ್ಮೂರಲ್ಲಿ ದೀಪಾವಳಿ ಅಂತಾರೆ. ಹಾಗೆ ಈದ್ ಹಬ್ಬ ಅಂತ ಕೂಡ ಹೇಳ್ತಾರೆ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಹಾಗೆ ಫ್ರೆಂಡ್ಸು ಎಲ್ಲ ನನ್ನ ಜನ ಹಾಯ್ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಇಲ್ಲಿ ನೋಡಿ ಪಟಾಕಿ ಹೇಗೆ ಹೊಡಿತಾರೆ, ಕಿಡಿನೂ ಮೇಲೆ ಹಾಗೆ ಎಗುರ್ತಿತ್ತು. ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಾರೆ. ಎಲ್ಲ ಊರ ಕಡೆನೂ ಆಲ್ರೆಡಿ ಮುಗ್ದೋಗಿದೆ, ಆದರೆ ನಮ್ಮೂರಲ್ಲಿ ಈದ್ ಹಬ್ಬ ಅಂತ ಈ ಸಮಯದಲ್ಲಿ ಮಾಡ್ತಾರೆ ನೋಡಿ. ಇನ್ನೊಂದು ಸ್ವಲ್ಪ ಸಮಯದಲ್ಲಿ ನಿಮಗೆ ದೀಪಾವಳಿ ಹೇಗೆ ಆಚರಣೆ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಆಲ್ರೆಡಿ ಆಗ್ತಾ ಇದ್ದಾರೆ. ಇನ್ನು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸ್ಟಾರ್ಟ್ ಇನ್ನೇನು ಸ್ವಲ್ಪ ಸಮಯದಲ್ಲಿ ಹಾಕ್ತಾರೆ. ನಮ್ಮ ಅಪ್ಪನ ಅವಾಗೆ ಎಲ್ಲ ಹಿಡ್ಕೊಂಡು ಹೋಗಿದ್ರು ಅವಾಗೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡಿ 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 ಬೆಂಕಿ ಹಾಕ್ತಾ ಇದ್ದಾರೆ ಆಲ್ರೆಡಿ. ಅದ್ರ ಸುತ್ತನೂ ರೌಂಡ್ ಓಡಿಸ್ತಾರೆ. ಅದೇ ನಮ್ಮ ಊರಲ್ಲಿ ಈದ್ ಹಬ್ಬ ಅಂತ ಕರೀತಾರೆ ನೋಡಿ. ನೋಡಿ ಈ ರೀತಿ ಸುತ್ತಲೂ ಈಗ ರೌಂಡ್ ಓಡಿಸ್ತಾ ಇದ್ದಾರಲ್ಲ, ಅದೇ ರೀತಿ ರೌಂಡ್ ಓಡಿಸ್ತಾರೆ. ಹಸುಗಳಿಗೆ ಎಲ್ಲ
ಇದು ಹಸುಗಳ ಹಬ್ಬ. ಹಸುಗೆಲ್ಲ ಸ್ನಾನ ಗಿನ ಮಾಡಿಸಿ ಅದಕ್ಕೆ ಹೂವಿನ ಅಲಂಕಾರ ಮಾಡಿಸಿ ಮಾಡ್ತಾರೆ ನಮ್ಮೂರಲ್ಲಿ. ಈ ರೀತಿ ನೋಡಿ, ಕುದುರೆ ಕೂಡ ಬಂದಿದೆ, ಬೆಂಕಿ ಹಾಕಿದ್ರು. ಒಂಥರ ನೋಡಲಿಕ್ಕೆ ಚೆನ್ನಾಗಿತ್ತು, ಸೂಪರ್. ನಾನು ನೋಡಿರಲಿಲ್ಲ, ಆವಾಗ ಯಾವಾಗೋ ನೋಡಿದ್ದು, ಇವತ್ತು ಹತ್ರದಿಂದ ನೋಡಿದೆ. ನೋಡಿ ಈ ರೀತಿ ಇಲ್ಲಿ ಸುತ್ತಲೂ ಹಿಡ್ಕೊಂಡು ಅದನ್ನು ಸುತ್ತಲೂ ಸುತ್ತುತ್ತಾರೆ. ಹಸುಗೆಲ್ಲ ಅಲಂಕಾರ ಮಾಡಿಬಿಟ್ಟು ಈ ರೀತಿ ಮಾಡ್ತಾರೆ. ಇದೇ ನಮ್ಮ ಊರಿನ ದೀಪಾವಳಿ, ಹಾಗೆ ಈಡ್ನ ಹಬ್ಬ ಅಂತ ಕರೀತಾರೆ. ನೋಡಿ ಹೇಗೆ ಬೆಂಕಿ, ಸಿಕ್ಕಾಪಟ್ಟೆ ಬೆಂಕಿ. ಹುಷಾರಾಗಿ ಹಿಡ್ಕೊಂಡು ಈ ರೀತಿ ಆಡಿಸ್ತಾ ಇದ್ದಾರೆ, ಯಾಕಂದರೆ ಹಸುಗಳಲ್ವಾ ಹಿಂದೆ ಇದು ಮಾಡ್ಕೊತವೆ ಅಂತ. ನೋಡಿ ಸಿಕ್ಕಾಪಟ್ಟೆ ಜನ. ನೋಡಿ ಹೇಗೆ ಬೆಂಕಿ ಹಾಕಿದ್ದಾರೆ ಅಂತ. ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ನೋಡ್ತಾ ನಿಂತಿದ್ವಿ. ಆಮೇಲೆ ಹತ್ರ ನಿಂತಿದ್ವಿ, ಪಟಾಕಿ ಹೊಡೆದಿದ್ದು ಇದಕ್ಕೆ ನಾವು ಈ ಕಡೆ ಬಂದುಬಿಟ್ವಿ. ಸೀರೆ ಬೇರೆ ಉಟ್ಕೊಂಡಿದ್ವಲ್ಲ, ಆಮೇಲೆ ಕಿಡಿ ಬೀಳುತ್ತೆ ಅಂತ ನಾವು ಈ ಕಡೆ ಬಂದುಬಿಟ್ವಿ. ಒಂದು ಸ್ವಲ್ಪ ದೂರ ಬಂದುಬಿಟ್ವಿ, ಹತ್ರ ನಿಂತಿದ್ವಿ, ಚೆನ್ನಾಗಿತ್ತು ನೋಡಲಿಕ್ಕೆ ಅಂತ. ಆಮೇಲೆ ಹಸು ಬೇರೆ ಓಡ್ಕೊಂಡು ಬರೋದ, ಆಮೇಲೆ ನಮ್ಮ ಕಡೆ ನೆಲ್ ಬಂದುಬಿಡ್ತು ಅಂತ ನಾನು ನನ್ನ ತಂಗಿ ಹಾಗೆ ವಿಡಿಯೋಸ್ ಮಾಡ್ತಾಯಿದ್ವಿ. ಹಾಗೆ ಆಮೇಲೆ ಕಿಡಿನಲ್ಲಿ ಅದು ಎಗರೋ ಕಿಡಿಗೆ ನೋಡಿ ಅಲ್ಲಿ ಹೇಗೆ ಅಲ್ಲಲ್ಲೇ ಪಟಾಕಿ ಇಡ್ತಾಯಿದ್ರು, ಅದಕ್ಕೋಸ್ಕರ ನಾವು ಈ ಕಡೆ ಬಂದುಬಿಟ್ವಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ನಾವು ಒಂದು ಸ್ವಲ್ಪ ಕಾರ್ಯಕ್ರಮನ ನೋಡಿಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ಆ ನಂತರ ಹಸುಗಳನ್ನು ಮನೆಗೆ ಕರ್ಕೊಂಡ್ಬಂದು ಆರತಿ ಮಾಡಬೇಕು. ನಾವು ಆರತಿ ಸಾಂಗ್ ಹೇಳಿ ನಾವು ಒಳಗೆ ಕರ್ಕೊಂಡ್ವಿ. ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ, ಲಕ್ಷ್ಮೀ ಮಹಾಲಕ್ಷ್ಮೀ, ಲಕ್ಷ್ಮೀ ಮಹಾಲಕ್ಷ್ಮಿ, ಲಕ್ಷ್ಮೀ ಜಯಲಕ್ಷ್ಮಿ, ಲಕ್ಷ್ಮೀ ಜಯಲಕ್ಷ್ಮಿ, ನೀ ಧನವಾಗಿ ಧಾನ್ಯವಾಗಿ ಬಾರಮ್ಮ. ಈ ರೀತಿ ಮಂಗಳಾರತಿ ಮಾಡಿ ಹಸುವನ್ನು ಒಳಗೆ ಕರ್ಕೊಂಡು ನಾವು ಮಾಡಿಟ್ಟಿರುವ ಪ್ರಸಾದವನ್ನು ಅದಕ್ಕೆ ತಿನ್ನಲಿಕ್ಕೆ ಕೊಡಬೇಕು, ತಿನ್ನಿಸ್ಬೇಕು. ಅದು ನಮ್ಮ ಪದ್ಧತಿ ಇವರಲ್ಲಿ, ಆರತಿ ಮಾಡಿ ಕರ್ಕೊಳ್ಳೋದು. ಹಾಗೆ ನಾವು ಮಾಡಿಟ್ಟಿರುವ ಪ್ರಸಾದವನ್ನು ಅದಕ್ಕೆ ತಿನ್ನಿಸ್ಬೇಕು. ನೋಡಿ ತಿನ್ನಿಸ್ತಾ ಇದ್ದಾರೆ ನಮ್ಮ ಅಮ್ಮ, ನಮ್ಮಪ್ಪ, ನಮ್ಮ ತಮ್ಮ ಹಿಡ್ಕೊಂಡಿದ್ದಾರೆ. ಬಾಳೆಹಣ್ಣು ಹಾಗೆ ನಾವು ಏನೇನು ನಾವು ತಿನ್ಲಿಕ್ಕೆ ಮಾಡಿರ್ತೀವೋ ಅದನ್ನೇ ಇಡಬೇಕು. ನೋಡಿ ಈ ರೀತಿ ನಾವು ಮಾಡ್ತೀವಿ. ಅದು ಲಕ್ಷ್ಮೀ ಸ್ವರೂಪ ಅಲ್ವಾ, ಅದಕ್ಕೆ ಲಕ್ಷ್ಮೀ ಸಾಂಗನ್ನು ಹಾಡಿ ನಾವು ಮನೆ ಒಳಗೆ ಕರ್ಕೊಂಡ್ವಿ. ಎಲ್ಲರ ಮನೆಯಲ್ಲೂ ಇದೇ ರೀತಿನೇ ಮಾಡೋದು. ಎಲ್ಲರೂ ಆರತಿ ಮಾಡಿ ಒಳಗೆ ಕರ್ಕೊಂಡು ಅದಕ್ಕೆ ಪ್ರಸಾದ ತಿನ್ನಿಸ್ತಾರೆ. ನನ್ನ ತಂಗಿ ನೋಡಿ ಅಲ್ಲಿ ಹಸು ಇದೆಯಂತ ಮೇಲೆ ಹತ್ಕೊಂಡು ಬಂದಳು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನಿಸ್ಬೇಕು. ನೋಡಿ ಈಗ ವಾಪಸ್ ಹೇಗೆ ಹೋಗುತ್ತೆ. ನಮ್ಮಪ್ಪ ಬಿಚ್ತಾ ಇದ್ದಾರೆ ಅದನ್ನು ಕಟ್ಟಾಕ್ಲಿಕ್ಕೆ ಅಲ್ಲಿ ಕಣದಲ್ಲಿ. ನೋಡಿ ಈ ರೀತಿ ನಾವು ಈ ರೀತಿ ಅಲಂಕಾರ ಮಾಡಿದ್ವಿ. ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.